ಚನ್ನಪಟ್ಟಣದ ಶಾಸಕ ಸಿ.ಪಿ. ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಕೆಪಿಸಿಸಿ ಕಚೇರಿಗೆ ಬಂದಿದ್ದೀರಾ, ಯಾವ ಉದ್ದೇಶಕ್ಕೆ ಕೆಪಿಸಿಸಿ ಕಚೇರಿಗೆ ಭೇಟಿ ಕೊಟ್ರಿ? ರಣದೀಪ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ರು, ಯಾವ ಉದ್ದೇಶಕ್ಕೆ? ನನ್ನ ಸಮಸ್ಯೆಗಳೇನಿತ್ತು ಅದು ನಮ್ಮ ತಾಯಿಯವ್ರನ್ನ ತಲುಪಿಸ್ಬೇಕು ಅಂತ ಅನಿಸ್ತು. ಅದಕ್ಕೆ ನನ್ನ ತಾಯಿ ನಾನು ಬಂದು ಅವ್ರನ್ನ ಭೇಟಿಯಾಗಿ ಆ ವಿಷಯಗಳನ್ನ ಅವ್ರು ತಲುಪಿಸಿದ್ದೀವಿ. ಅಂದ್ರೆ ಯಾವ ವಿಚಾರ ಮೇಡಮ್? ಕೌಟುಂಬಿಕ ಕಲಾ ವಿಚಾರನ ಅಥವಾ ಬೇರೆ ಇನ್ನಿತರ ವಿಚಾರನ? ನೋಡಿ, ನಮ್ಮ ತಂದೆಯವರು ಅವ್ರ ಪಾರ್ಟಿಗೆ ಬಿಲಾಂಗ್ ಆದವರು, ಅವ್ರ ಪಾರ್ಟಿಯ ಒಬ್ಬ MLA ಅವರು. ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಸರ್ಗುನು ಅವರ ಒಂದು ಸಮಸ್ಯೆಗಳ ಬಗ್ಗೆ, ನಮ್ಗೆ ಏನೇನು ಸಮಸ್ಯೆಗಳು ಆಗ್ತಾ ಇದೆ ಅವರಿಂದ, ಅದನ್ನ ಅವ್ರ ಕಿವಿಗೆ ಹಾಕ್ಬೇಕು ಅಂತ ಇತ್ತು. ಆ ಆಲೋಚನೆಯಿಂದ ಇಲ್ಲಿ ಬಂದ್ವಿ. ಅಂದ್ರೆ ಕೌಟುಂಬಿಕ ಕಲಾ ಅಂತ ಹೇಳ್ತಾ ಇದೀರಾ, ಪಕ್ಷ ವೇದಿಕೆ ಬಂದ್ಮೇಲೆ ಒಂದು ಪರ್ಸನಲ್ ಅಂತ ಆಗಲ್ವಾ ಮೇಡಮ್? ಆ ಪರ್ಸನಲ್ ಆಗಿ ತರಬೇಕು ಅಂದ್ರೆ ಪಕ್ಷ ವೇದಿಕೆಯಲ್ಲಿ ತರಬೇಕಂತ ಏನಾರು ಅನ್ಸಿಲ್ವಾ ನಿಮ್ಗೆ? ನೀವೇ ಹೇಳಿ, ಕೌಟುಂಬಿಕ ವಿಚಾರ ತುಂಬಾ ಮೇಲ್ಮಟ್ಟಕ್ಕೆ ಹೋದಾಗ ನಾನು ಎಲ್ಲಿ ತಗೊಂಡೋಗ್ಲಿ ಅದನ್ನ? ನಾನು ಎಲ್ಲಿ ತಗೊಂಡೋಗ್ಬೇಕು? ನಾನು ನಿಮ್ನ ಕೇಳ್ತಾ ಇದ್ದೀನಿ, ಎಲ್ಲಿ ತಗೊಂಡೋಗ್ಬೇಕು ನಾನು ಅದನ್ನ? ಯಾಕಂದ್ರೆ ನಾನು ಇನ್ನೆಲ್ಲೂ ತಗೊಳೋಕಾಗಲ್ಲ. ಬರೀ ಅವ್ರಿಗಿಂತ ಹಿರಿಯರು ಯಾರಿರ್ತಾರೆ? ನಮ್ಮ ಮನೇಲಿ ಯಾರು ಹಿರಿಯರಿಲ್ಲ. ನಮ್ಮ ತಾತ ಇದ್ರು, ಅವ್ರು ಹಿಂದೆ ವರ್ಷ ತೀರೋದ್ರು. ಸೊ ನಮ್ಮ ತಂದೆನೇ ಹಿರಿಯರು, ಅವರೇ ಜವಾಬ್ದಾರಿ ತಗೊಂತಾ ಇಲ್ಲ ಅಂತ ಅಂದಾಗ ಯಾರೋ ಒಬ್ರು ಅವ್ರಿಗಿಂತ ಹಿರಿಯ ಹತ್ರ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಹೆಲ್ಪ್ ಸಿಗ್ಬೋದು ಅಂತ ನಾವು ತಗೊಂಡಿರೋ ನಿರ್ಧಾರ ಇದು. ಜನರಲಿ ಫಾದರ್ ಡಾಕ್ಟರ್ ಅಂದ್ರೆ ಒಂದು ಬಾಂಡಿಂಗ್ ಇರುತ್ತೆ ಮೇಡಮ್, ಆ ಒಂದು ಬಾಂಡಿಂಗ್ ನಿಮ್ಗೆ ಸಿಗ್ಲಿಲ್ವಾ? ಅಥವಾ ಅವರಿಂದ ಏನಾದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಆಗಿಲ್ವಾ? ಅದನ್ನ ಹಣೆ ಬಾದಲ್ಲಿಲ್ಲ ಸರ್, ಅದಕ್ಕೆ ಇಲ್ಲಿ ನಿಂತಿರೋದು ನಾನು. ನಿಮ್ಮ ಮುಂದಿನ ನಡೆ ಏನ್ ಮೇಡಮ್? ಮುಂದಿನ ನಡೆ ಏನೂ ಇಲ್ಲ. ನಮ್ಮ ಹೋರಾಟ ನಡೀತಾ ಇದೆ, ನಮ್ಮ ಕಾನೂನಲ್ಲೂ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಅರ್ಥ ಆದ್ರೆ ಬಹುಶಃ ಪಬ್ಲಿಕ್ ಅಲ್ಲಿ ಬಂದು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ, ಅದೆಲ್ಲ ನಿರ್ಧಾರ ನಮ್ಮ ತಂದೆ ಮೇಲೆ ಬಿಟ್ಟಿರೋದು. ಯಾಕಂದ್ರೆ ಅವರೇ ನಿರ್ಧಾರ ಮಾಡ್ಬೇಕಾಗಿರೋದು. ನಾವು ಬರೀ ಆನ್ ದ ರಿಸೀವಿಂಗ್ ಎಂಡ್, ಅವ್ರೇನ್ ಪ್ರಾಬ್ಲಮ್ಸ್ ಆ ಕಡೆಯಿಂದ ಆಗ್ತಾ ಇದೆ ನಾವು ಸಹಿಸ್ಕೊಂಡು ಹೋಗ್ತಾ ಇದೀವಿ. ಬಟ್ ಅವ್ರು ಡಿಸೈಡ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಸುರ್ಜೇವಾಲಾ ಅವ್ರು ಏನ್ ಭರವಸೆ ಕೊಟ್ರು ಮೇಡಮ್ ನೀವು ಭೇಟಿ ಆದಾಗ? ಅವ್ರ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, HM ಜೊತೆಲಿ DCM ಜೊತೆ ಮಾತಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ, ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಇದಿಷ್ಟು ಏನು ಸಿ.ಪಿ. ಯೋಗೇಶ್ವರ್ ಅವರ ಮಗಳು ನಿಶಾ ಯೋಗೇಶ್ವರ್ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಅಭಿಷೇಕ್, ಬೆಂಗಳೂರು, ಅಶ್ವವೇಗ.